ಒಪ್ಪಂದದ ಪ್ರಕಾರ ಹೈಕಮಾಂಡ್ ಎಲ್ಲವನ್ನ ಸರಿಪಡಿಸುತ್ತೆ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆದಾಗೋ ನಂಬಿಕೆ ಇದೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ರಂಗನಾಥ್ ಕೊಟ್ಟಂತ ಹೇಳಿಕೆ ಇದು. ಎಲ್ಲೋ ಒಂದು ಕಡೆ ಒಪ್ಪಂದ ಆಗಿದೆ ಅಂತ ಡಿಸಿಎಂ ಹೇಳಿದ್ದಾರೆ. ನಾವು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದನ್ನ ನಂಬಿದ್ದೀವಿ. ಸಿಎಂ ಕೊಟ್ಟಿರೋ ಮಾತಿನಿಂದ ಹಿಂದೆ ಹೋಗೋದು ಸರಿಯಲ್ಲ. ಹೈಕಮಾಂಡ್ ಸರಿಪಡಿಸುತ್ತೆ ಅನ್ನೋ ವಿಶ್ವಾಸ ಶಾಸಕರಿಗಿದೆ. 2.5 ವರ್ಷದ ಒಪ್ಪಂದ ಆಗಿಲ್ಲ ಅನ್ನೋದರ ಬಗ್ಗೆ ನಾನು ಮಾತಾಡಲ್ಲ. ಸಿಎಂ ಡಿಸಿಎಂ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಂತೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಅಣ್ಣ ತಮ್ಮಂದಿರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನೋ ಒಂದು ಕಡೆ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಹೈಕಮಾಂಡರು ಎಲ್ಲರೂ ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರ ಶಾಸಕರಿಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತಾರೆ, ಎಲ್ಲದು ಒಳ್ಳೆಯದಾಗುತ್ತೆ ಅಂತ ಹೇಳಬಲ್ಲೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಎಲ್ಲೋ ಒಂದು ಕಡೆ ಒಪ್ಪಂದ ಆಗಿದೆ ಅಂತ ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ. ನಾವು ಅದನ್ನು ನಂಬಿದ್ದೇವೆ. ಸೊ ನಾವು ನಮ್ಮ ಮುಖ್ಯಮಂತ್ರಿ ಸಾಹೇಬರು ಮಾತು ಕೊಟ್ಟಿದ್ದನ್ನು ಯಾವತ್ತೂ ಹಿಂದೆ ಹೋಗೋದು ಸರಿಯಲ್ಲ. ಸೊ ಹಾಗಾಗಿ ಎಲ್ಲದು ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಅವ್ರು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೋತಾರೆ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇವತ್ತು ದೆಹಲಿಗೆ ಹೋಗಿರೋ ಹಿನ್ನೆಲೆ ಅಂತರ ರಾಜ್ಯದ ನೀರಾವರಿಯ ಜೋಡಣೆ ವಿಚಾರ, ಮಹದಾಯಿ ವಿಚಾರ ಮತ್ತು ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ನೀರಿನ ಸಮಸ್ಯೆಗಳು, ಹಲವಾರು ವಿಚಾರಗಳು ಮೇಕೆದಾಟಿಂದ ಹಿಡಿದು ನಮ್ಮ ರಾಜ್ಯದ ನೀರಾವರಿ ವಿಚಾರಗಳಿಗೆ ಡಿಸ್ಕಷನ್ಗೆ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ KPCC ಅಧ್ಯಕ್ಷರು ACC ಅಧ್ಯಕ್ಷರು ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೋಗಿ ಭೇಟಿ ಮಾಡ್ತಾರೆ ಸಂದರ್ಭ ಸಿಕ್ಕಿದ್ರೆ ಅಂತ ಅನ್ಕೋತೀನಿ ನಾನು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಅಂದ್ಕೊಂಡಿರೋದು ನೀರಾವರಿ ವಿಚಾರಕ್ಕೆ ಮಾತ್ರ ಹೋಗಿದ್ದಾರೆ ಅಂತ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.